ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಹಸನ್ ಗಂಗು ಬಹುಮನಿ ಶಾ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ಸ್ನೇಹಿತರೆ, 1347ರಲ್ಲಿ ಹಸನ್ ಗಂಗು ಬಹುಮನಿ ಶಾ ದೆಹಲಿಯ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕನ ಆಳ್ವಿಕೆಯಿಂದ ಸ್ವತಂತ್ರಗೊಂಡು ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯವಾದ ಬಹಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಇವನ ಮೂಲ ಹೆಸರು ಏನಂತ ಕೇಳ್ತಾರೆ, ಈತನ ಮೂಲ ಹೆಸರು ಜಫರ್ ಖಾನ್. ಈತನ ಮೊದಲ ರಾಜಧಾನಿ ಯಾವ್ದಂತ ಕೇಳ್ತಾರೆ, ಈತನ ಮೊದಲ ರಾಜಧಾನಿ ಕಲಬುರ್ಗಿ. ನಂತರ ಕಾಲಘಟ್ಟದಲ್ಲಿ ಬೀದರ್ಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ಕೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಬಹಮನಿಯ ಕಲೆ ಇದಾಗಿತ್ತು. ಇದರ ಸರಿಯಾದ ಉತ್ತರ ಸಮಕಾಲೀನ ಕಲೆಯಾಗಿತ್ತು. ಸಮಕಾಲೀನ ಕಲೆ ಅಥವಾ ಇಂಡೋ ಸಾರ್ಸನಿಕ್ ಶೈಲಿ ಅಂತಾನೂ ಕರೀತಾರೆ. ಇದಕ್ಕೇನಂತ ಕರೀತಾರೆ, ಇಂಡೋ ಸಾರ್ಸನಿಕ್ ಶೈಲಿ ಅಂತಾನೂ ಕರೀತಾರೆ. ಇದಕ್ಕೇನಂತ ಕರೀತಾರೆ, ಇಂಡೋ ಸಾರ್ಸೆನಿಕ್ ಶೈಲಿ ಅಂತ ಕರೀತಾರೆ. ಇಂಪಾರ್ಟೆಂಟ್. ಬಹಮನಿ ಸುಲ್ತಾನರು ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಸಮ್ಮಿಶ್ರಣವಾದ ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪಕ್ಕೆ ಹೆಸರಾಗಿದ್ದರು. ಗುಲ್ಬರ್ಗದ ಜಾಮಿಯಾ ಮಸೀದಿ ಮತ್ತು ಬಿದ್ರಿಯ ಕೋಟೆಗಳು ಇಂಡೋ ಸಾರ್ಸೆನಿಕ್ ಶೈಲಿಗೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಮೊಘಲರ ಸಾಮ್ರಾಜ್ಯವನ್ನ ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಅಕ್ಬರ್. ಅಕ್ಬರ್ನು ಆಡಳಿತಾತ್ಮಕ ಅನುಕೂಲಕ್ಕಾಗಿ ತನ್ನ ವಿಶಾಲ ಸಾಮ್ರಾಜ್ಯವನ್ನ ಸುಬಾಗಳೆಂದು ವಿಂಗಡಿಸ್ತಾನೆ. ಈ ಸುಬಾಗಳನ್ನ ನೋಡಿಕೊಳ್ಳಲು ಸುಬೇದಾರರಿದ್ರು. ಅಕ್ಬರ್ನ ಕಾಲದಲ್ಲಿ 12 ಸುಬಾಗಳಿದ್ದವು. ಅಕ್ಬರ್ನ ಕಾಲದಲ್ಲಿ 12 ಸುಬಾಗಳು ಇದ್ದವು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ವೇದಗಳಲ್ಲಿ ಯಾವುದನ್ನು ಮೊದಲು ರಚಿಸಲಾಯಿತು ಅಂತ ಕೇಳಿದರೆ ಮೊದಲು ರಚನೆಯಾಗಿದ್ದಂತಹ ವೇದ ಯಾವುದಂದ್ರೆ ಋಗ್ವೇದ. ಋಗ್ವೇದ ವಿಶ್ವದ ಅತ್ಯಂತ ಹಳೆಯ ಧಾರ್ಮಿಕ ಗ್ರಂಥ. ಇದರಲ್ಲಿ 10 ಮಂಡಲಗಳಿವೆ. 10 ಮಂಡಲಗಳು 1028 ಶ್ಲೋಕಗಳಿವೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಹಿಂದೂ ವಾಸ್ತುಶಿಲ್ಪದಲ್ಲಿ ಇಸ್ಲಾಮಿಕ್ ಶೈಲಿಯ ಪ್ರಭಾವವನ್ನು ಕಾಣಬಹುದು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಲೋಟಸ್ ಮಹಲ್. ವಿಜಯನಗರದ ಲೋಟಸ್ ಮಹಲ್ ಹಿಂದೂ ವಾಸ್ತುಶಿಲ್ಪದಲ್ಲಿ ಇಸ್ಲಾಮಿಕ್ ಶೈಲಿಯ ಪ್ರಭಾವವನ್ನ ಲೋಟಸ್ ಮಹಲ್ ನಲ್ಲಿ ಕಾಣಬಹುದು. ಇದು ಜಾತ್ಯತೀತ ಕಟ್ಟಡಕ್ಕೆ ಉದಾಹರಣೆಯಾಗಿದೆ. ಇದರ ಕಮಾನುಗಳು ಮತ್ತು ಗುಮ್ಮಟದ ವಿನ್ಯಾಸ ಇಸ್ಲಾಮಿಕ್ ಶೈಲಿಯ ವಿನ್ಯಾಸವನ್ನ ಹೋಲುತ್ತವೆ. ಆದರೆ ಇದರ ಒಟ್ಟಾರೆ ಅಡಿಪಾಯ ರಚನೆಯಾಗಿದ್ದು ಹಿಂದೂ ಶೈಲಿಯಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು ಅಂತ ಕೇಳಿದರೆ ಮಲ್ಲಿಕ್ ಕಾಫರ್ ಅಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕನಾಗಿರ್ತಾನೆ. ಮಲ್ಲಿಕ್ ಕಾಫರ್ ಅಲಾವುದ್ದೀನ್ ಖಿಲ್ಜಿಯ ಅತ್ಯಂತ ವಿಶ್ವಾಸಾರ್ಹ ದಂಡನಾಯಕ. ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ನಡೆಸಿ ದೇವಗಿರಿ, ವಾರಂಗಲ್, ಹೊಯ್ಸಳ ಮತ್ತು ಮಧುರೈ ರಾಜ್ಯಗಳನ್ನ ಜಯಿಸಿ ಅಪಾರ ಸಂಪತ್ತನ್ನ ದೆಹಲಿಗೆ ತಂದಿದ್ದನು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 3 ಕರ್ನಾಟಕ ಯುದ್ಧಗಳು ಇವರುಗಳ ನಡುವೆ ಜರುಗಿದವು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ 3 ಕರ್ನಾಟಕ ಯುದ್ಧಗಳು ನಡೀತವೆ. 18ನೇ ಶತಮಾನದಲ್ಲಿ ಭಾರತದಲ್ಲಿ ತಮ್ಮ ವ್ಯಾಪಾರ ಮತ್ತು ರಾಜಕೀಯ ಪ್ರಾಬಲ್ಯ ಸ್ಥಾಪಿಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧಗಳನ್ನ ಕರ್ನಾಟಕ ಯುದ್ಧಗಳು ಎಂದು ಕರೆಯುತ್ತಾರೆ. ಅಂತಿಮವಾಗಿ ಬ್ರಿಟಿಷರು ಜಯಗಳಿಸಿ ಭಾರತದಲ್ಲಿ ಭದ್ರವಾಗಿ ನೆಲೆಯೂರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಉಸ್ತಾದ್ ಇಸಾ ಅವರು ತಾಜ್ ಮಹಲ್ನ ವಾಸ್ತುಶಿಲ್ಪ ತಜ್ಞ ಆಗಿರ್ತಾರೆ. ಈತನ ಇನ್ನೊಂದು ಹೆಸರು ಏನಂದ್ರೆ ಉಸ್ತಾದ್ ಅಹಮದ್ ಲಾಹೋರಿ. ಈತನ ಇನ್ನೊಂದು ಹೆಸರು ಉಸ್ತಾದ್ ಅಹಮದ್ ಲಾಹೋರಿ. ಇಂಪಾರ್ಟೆಂಟ್. ಉಸ್ತಾದ್ ಅಹಮದ್ ಲಾಹೋರಿ ತಾಜ್ ಮಹಲ್ನ ಪ್ರಮುಖ ವಾಸ್ತುಶಿಲ್ಪ ತಜ್ಞ ಆಗಿರ್ತಾನೆ. ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ರ ನೆನಪಿಗಾಗಿ ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡ್ತಾನೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶಿವಾಜಿಯು ಎಲ್ಲಿ ಜನಿಸಿದನು ಅಂತ ಕೇಳಿದರೆ ಶಿವಾಜಿ ಶಿವನೇರು ದುರ್ಗದಲ್ಲಿ ಜನಿಸ್ತಾರೆ. ಮಹಾರಾಷ್ಟ್ರ ರಾಜ್ಯದ ಪೂನಾ ಜಿಲ್ಲೆಯ ಶಿವನೇರು ದುರ್ಗ ಎಂಬ ಕೋಟೆಯಲ್ಲಿ ಜನಿಸ್ತಾರೆ. ಇವರ ತಂದೆ ಶಹಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಇನ್ನು ಮುಂದಿನ ಪ್ರಶ್ನೆ, ಶಿವಾಜಿಯ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು? ಇದರ ಸರಿಯಾದ ಉತ್ತರ ಶಿವಾಜಿಯ ಮಂತ್ರಿಮಂಡಲವನ್ನ ಅಷ್ಟಪ್ರಧಾನರು ಅಂತ ಕರಿತಾ ಇದ್ರು. ಶಿವಾಜಿ ಮಹಾರಾಜರು ತಮ್ಮ ಆಡಳಿತದಲ್ಲಿ ತಮಗೆ ಸಲಹೆ ನೀಡಲು 8 ಮಂತ್ರಿಗಳ ಮಂಡಲವನ್ನ ರಚಿಸಿದ್ದರು. ಇದನ್ನ ಅಷ್ಟಪ್ರಧಾನ ಮಂಡಲ ಅಂತ ಕರಿತಾ ಇದ್ರು. ಇದರಲ್ಲಿ ಪೇಶ್ವೆ ಅತ್ಯಂತ ಪ್ರಮುಖ ಹುದ್ದೆಯಾಗಿರ್ತದೆ. ಪೇಶ್ವೆ ಹುದ್ದೆ ಅತ್ಯಂತ ಪ್ರಮುಖ ಹುದ್ದೆಯಾಗಿರ್ತದೆ.
ಪ್ರಧಾನ ಮಂತ್ರಿ ಅಂತ ಕರಿತಾ ಇದ್ರು. ಪೇಶ್ವೆಯನ್ನ ಏನಂತ ಕರಿತಾ ಇದ್ರು? ಪ್ರಧಾನ ಮಂತ್ರಿ ಅಂತ ಕರಿತಾ ಇದ್ರು. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ, ವೇದಗಳ ಕಾಲದ ಬುಡಕಟ್ಟು ಸಭೆಗಳು ಯಾವುವು ಅಂತ ಕೇಳಿದರೆ, ವೇದಗಳ ಕಾಲದ ಬುಡಕಟ್ಟು ಸಭೆಗಳು ಸಭಾ ಮತ್ತು ಸಮಿತಿ. ಋಗ್ವೇದ ಕಾಲದಲ್ಲಿ ರಾಜನ ಅಧಿಕಾರವನ್ನ ನಿಯಂತ್ರಿಸಲು ಎರಡು ಪ್ರಮುಖ ಸಂಸ್ಥೆಗಳಿರ್ತವೆ. ಒಂದು ಸಭಾ, ಇನ್ನೊಂದು ಸಮಿತಿ. ಸಭಾದಲ್ಲಿ ಹಿರಿಯರ ಮತ್ತು ಗಣ್ಯ ವ್ಯಕ್ತಿಗಳ ಸಭೆ ಇರ್ತವೆ. ಸಮಿತಿಯಲ್ಲಿ ಜನಸಾಮಾನ್ಯರು ಇರ್ತಾರೆ. ಜನಸಾಮಾನ್ಯರ ಪ್ರತಿನಿಧಿ ಸಭೆಯಾಗಿರ್ತದೆ. ಇಂಪಾರ್ಟೆಂಟ್. ರಾಜನ ಆಯ್ಕೆಯಲ್ಲಿ ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ವು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ತಿರುಮಲ ರಾವ್ ಯಾರ ಅಧೀನದಲ್ಲಿ ಉನ್ನತ ಹುದ್ದೆಯನ್ನು ಹೊಂದಿದ್ದನು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ತಿರುಮಲ ರಾವ್ ಉನ್ನತ ಹುದ್ದೆಯಲ್ಲಿ ಇರ್ತಾನೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ವಶಪಡಿಸಿಕೊಂಡಿದ್ದು ಯಾವ ಸ್ಥಳವನ್ನ ಅಂತ ಕೇಳಿದರೆ, ಮದ್ರಾಸನ್ನ ಹೈದರ್ ಅಲಿ ಬ್ರಿಟಿಷರಿಂದ ವಶಪಡಿಸಿಕೊಳ್ತಾನೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69ರ ನಡುವೆ ನಡೀತದೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಮದ್ರಾಸ್ ಒಪ್ಪಂದ ಆಗ್ತದೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮದ್ರಾಸ್ ಒಪ್ಪಂದ ನಡೀತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 1940ರಲ್ಲಿ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಯಾವ ರೀತಿಯಾದ ಹೋರಾಟದ ಸಂಘಟನೆ ಮಾಡಿತು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ವೈಯಕ್ತಿಕ ಸತ್ಯಾಗ್ರಹವನ್ನ ಮಾಡ್ತದೆ. ಇದಕ್ಕೆ ಏನು ಕಾರಣ ಅಂದ್ರೆ, ಎರಡನೇ ಮಹಾಯುದ್ಧಕ್ಕೆ ಭಾರತೀಯರನ್ನ ಬ್ರಿಟಿಷರು ಅನುಮತಿ ಇಲ್ಲದೆ ಎರಡನೇ ಮಹಾಯುದ್ಧಕ್ಕೆ ಸೇರಿಸಿಕೊಂಡಿರ್ತಾರೆ. ಇದನ್ನ ಪ್ರತಿಭಟಿಸಿ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ಆಚಾರ್ಯ ವಿನೋಬಾ ಭಾವೆ ಅವರು ಮೊದಲ ವೈಯಕ್ತಿಕ ಸತ್ಯಾಗ್ರಹಿಯಾಗಿರ್ತಾರೆ. ವಿನೋಬಾ ಭಾವೆ ಅವರು ಮೊದಲ ವೈಯಕ್ತಿಕ ಸತ್ಯಾಗ್ರಹಿಯಾಗಿ ಆಯ್ಕೆಯಾಗ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಮಹಾತ್ಮ ಗಾಂಧೀಜಿಯವರು ಯಾರ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಲಿಯೋ ಟಾಲ್ಸ್ಟಾಯ್ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರ. ಲಿಯೋ ಟಾಲ್ಸ್ಟಾಯ್ ರಷ್ಯಾದ ಪ್ರಸಿದ್ಧ ತತ್ವಜ್ಞಾನಿ. ಇವರ ಕೃತಿ ಯಾವುದಂದ್ರೆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿದಿನ್ ಯು ಎಂಬ ಕೃತಿಯನ್ನ ಲಿಯೋ ಟಾಲ್ಸ್ಟಾಯ್ ಅವರು ರಚನೆ ಮಾಡಿರ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೆ ಜಾನ್ ರಸ್ಕಿನ್ ಮತ್ತು ಹೆನ್ರಿ ಡೇವಿಡ್ ಥೋರೋ ಅವರು ಕೂಡ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಕೇಳಿದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಆಗ್ತದೆ ಸ್ನೇಹಿತರೆ. ಡಿಸೆಂಬರ್ 31, 1600ರಂದು ರಾಣಿ ಎಲಿಜಬೆತ್ ಒಂದನೇ ರಾಣಿ ಎಲಿಜಬೆತ್ ರಾಣಿಯ ಅನುಮತಿಯೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಇಂಪಾರ್ಟೆಂಟ್. ಇನ್ನು ಅಮೆರಿಕ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದು ಯಾವಾಗ ಅಂತ ಕೇಳಿದರೆ ಸ್ನೇಹಿತರೆ, ಇದರ ಸರಿಯಾದ ಉತ್ತರ 1776ರಲ್ಲಿ ಅಮೆರಿಕ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತದೆ. ಜುಲೈ 4, 1776ರಂದು ಅಮೆರಿಕ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತದೆ. ಥಾಮಸ್ ಜೆಫರ್ಸನ್ ಈತ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯನ್ನ ಮಾಡ್ತಾನೆ. ಥಾಮಸ್ ಜೆಫರ್ಸನ್ ಎಂಬ ಅಮೆರಿಕ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಘೋಷಣೆಯ ಒಂದು ಘೋಷಣೆಯನ್ನ ಮಾಡ್ತಾನೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಫ್ರೆಂಚ್ ಕ್ರಾಂತಿ ನಡೆದ ವರ್ಷ ಕೇಳಿದರೆ ಸ್ನೇಹಿತರೆ, ಇದರ ಸರಿಯಾದ ಉತ್ತರ 1789ರಲ್ಲಿ ಫ್ರೆಂಚ್ ಕ್ರಾಂತಿ ನಡೀತದೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ಎಂಬ ಘೋಷಣೆಯೊಂದಿಗೆ ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವದ ವಿರುದ್ಧ ಕ್ರಾಂತಿ ನಡೀತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರಷ್ಯಾದ ಕ್ರಾಂತಿ ನಡೆದ ವರ್ಷ ಕೇಳಿದರೆ, ರಷ್ಯಾ ಕ್ರಾಂತಿ ಸಂಭವಿಸಿದ ವರ್ಷ 1917ರಲ್ಲಿ ರಷ್ಯಾ ಕ್ರಾಂತಿ ನಡೀತದೆ. ಇದಕ್ಕೆ ಅಕ್ಟೋಬರ್ ಕ್ರಾಂತಿ ಅಂತಾನೂ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಅಕ್ಟೋಬರ್ ಕ್ರಾಂತಿ ಅಂತಾನೂ ಕರೀತಾರೆ. ಮತ್ತೆ ಲೆನಿನ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ರಚನೆ ಆಗ್ತದೆ. ಕಮ್ಯುನಿಸ್ಟ್ ಪಾರ್ಟಿ ರಷ್ಯಾದಲ್ಲಿ ರಚನೆ ಆಗ್ತದೆ. ಅದು ಲೆನಿನ್ ನೇತೃತ್ವದಲ್ಲಿ. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಜಾರ್ ದೊರೆಗಳ ಸರ್ವಾಧಿಕಾರ ಯಾವುದರೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ರಷ್ಯಾ ಕ್ರಾಂತಿಯೊಂದಿಗೆ ಜಾರ್ ದೊರೆಗಳ ಸರ್ವಾಧಿಕಾರ ಅಂತ್ಯಗೊಳ್ಳುತ್ತದೆ. ರಷ್ಯಾವನ್ನ ಆಳುತ್ತಿದ್ದಂತಹ ಜಾರ್ ವಂಶದ ಕೊನೆಯ ದೊರೆ ಯಾರಂದ್ರೆ ಎರಡನೇ ನಿಕೋಲಸ್ ರಷ್ಯಾದ ಜಾರ್ ದೊರೆಗಳ ಕೊನೆಯ ದೊರೆ. ಈತನ ನಂತರ ರಷ್ಯಾದಲ್ಲಿ ರಷ್ಯಾ ಕ್ರಾಂತಿ ನಡೀತದೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ರಚನೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಕೇಳಿದರೆ ಬಹಳ ಸರಳವಾದ ಪ್ರಶ್ನೆ. 1914ರಂದು ಮೊದಲ ಮಹಾಯುದ್ಧ ಆರಂಭವಾಗ್ತದೆ ಸ್ನೇಹಿತರೆ. 1914ರಿಂದ
18ರವರೆಗೆ ಮೊದಲನೇ ಮಹಾಯುದ್ಧ ನಡೀತದೆ. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವರಲ್ಲಿ ಪಾಕಿಸ್ತಾನ ಎಂಬ ಪದವನ್ನ ಹುಟ್ಟು ಹಾಕಿದವರು ಯಾರು ಅಂತ ಕೇಳಿದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ರಹಮತ್ ಅಲಿ. ಪಾಕಿಸ್ತಾನ ಎಂಬ ಪದವನ್ನ ಹುಟ್ಟು ಹಾಕಿದ ವ್ಯಕ್ತಿ ಯಾರಂದ್ರೆ ರಹಮತ್ ಅಲಿ. ಚೌಧರಿ ರಹಮತ್ ಅಲಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಾಗ ನೌ ಆರ್ ನೆವರ್ ಎಂಬ ಕರಪತ್ರದಲ್ಲಿ ಪಾಕಿಸ್ತಾನ ಎಂಬ ಪದವನ್ನ ಮೊದಲಿಗೆ ಬಳಕೆ ಮಾಡ್ತಾನೆ. ಪಾಕಿಸ್ತಾನ ಎಂಬ ಪದವನ್ನ ಮೊದಲು ಬಳಕೆ ಮಾಡಿದವನು ಯಾರಂದ್ರೆ ಚೌಧರಿ ರಹಮತ್ ಅಲಿ ಅವರು ಮೊಟ್ಟ ಮೊದಲಿಗೆ ಪಾಕಿಸ್ತಾನ ಎಂಬ ಪದವನ್ನ ಬಳಕೆ ಮಾಡ್ತಾರೆ. ಸ್ನೇಹಿತರೆ, ನಾವು ಸುಮಾರು 22 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾನು ಇನ್ನೂ ಮುಂದುವರೆದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.